ನಮಸ್ಕಾರ. ಏಕಮುಖ ಯೂಟ್ಯೂಬ್ಗೆ ಸ್ವಾಗತ. ಕನ್ನಡತಿ ಬೆಳವಡಿ ಮಲ್ಲಮ್ಮನವರು 17ನೇ ಶತಮಾನದಲ್ಲಿ 1624 ರಿಂದ 1678 ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಬೆಳವಡಿ ಸಂಸ್ಥಾನದ ರಾಣಿಯಾಗಿದ್ದರು. ಅಲ್ಲದೆ ಇವರು ಕಿತ್ತೂರು ರಾಣಿ ಚೆನ್ನಮ್ಮನ ಪೂರ್ವಜರೆಂದು ಸಹ ಹೇಳುತ್ತಾರೆ. ಮಲ್ಲಮ್ಮನವರು ಸ್ತ್ರೀ ವೀರತ್ವದ ಸಂಕೇತ, ಧೈರ್ಯ ಮತ್ತು ಜನಾನುರಾಗಿ ಆಡಳಿತದ ಗುಣಗಳಿಗೆ ಹೆಸರುವಾಸಿಯಾಗಿದ್ದಾರೆ. ಮಲ್ಲಮ್ಮನವರು ಮರಾಠರ ವಿರುದ್ಧ ಹೋರಾಡಲು ಮಹಿಳಾ ಸೈನ್ಯವನ್ನು ಸಂಘಟಿಸಿದ ಮೊಟ್ಟಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಜೀವನ ಚರಿತ್ರೆ. ಬೆಳವಡಿ ಮಲ್ಲಮ್ಮನವರ ಜನನ ಮತ್ತು ಬಾಲ್ಯದ ಬಗ್ಗೆ ಹೆಚ್ಚು ಮಾಹಿತಿ ಲಭ್ಯವಿಲ್ಲ. ಆದರೆ ಇವರು ಬೆಳವಡಿ ಸಂಸ್ಥಾನದ ರಾಜ ಮನೆತನದಲ್ಲಿ ಜನಿಸಿದರು. ಚಿಕ್ಕ ವಯಸ್ಸಿನಲ್ಲೇ ಅವರಿಗೆ ಯುದ್ಧ ತರಬೇತಿ ಮತ್ತು ಆಡಳಿತದ ಶಿಕ್ಷಣವನ್ನು ನೀಡಲಾಯಿತು. ರಾಜಕೀಯ ಜೀವನ. ಬೆಳವಡಿ ಮಲ್ಲಮ್ಮನವರು ತಮ್ಮ ಪತಿ ಸಾವನ್ನಪ್ಪಿದ ನಂತರ ಬೆಳವಡಿ ಸಂಸ್ಥಾನದ ರಾಣಿಯಾದರು. ವಿಶ್ವದಲ್ಲಿ ಪ್ರಥಮ ಮಹಿಳಾ ಸೈನ್ಯ ಕಟ್ಟಿದ್ದು ಬೆಳವಡಿಯ ವೀರ ರಾಣಿ ಮಲ್ಲಮ್ಮ. ಅವರು ತಮ್ಮ ಆಡಳಿತದಲ್ಲಿ ರಾಜ್ಯವನ್ನು ಸಮೃದ್ಧಿ ಮತ್ತು ಶಾಂತಿಯಿಂದ ನಡೆಸಿದರು. ಮಿಲಿಟರಿ ಸಾಧನೆಗಳು. ಬೆಳವಡಿ ಮಲ್ಲಮ್ಮನವರ ಅತ್ಯಂತ ದೊಡ್ಡ ಸಾಧನೆ ಎಂದರೆ ಮರಾಠರ ವಿರುದ್ಧದ ಹೋರಾಟ. ಇವರ ಮಹಿಳಾ ಸೈನ್ಯದ ಸಹಾಯದಿಂದ ಮರಾಠರ ಸೈನ್ಯವನ್ನು ಸೋಲಿಸಿದರು. ಈ ವಿಜಯವು ಮಲ್ಲಮ್ಮನವರನ್ನು ಕರ್ನಾಟಕದಾದ್ಯಂತ ಜನಪ್ರಿಯಗೊಳಿಸಿತು. ಮಲ್ಲಮ್ಮ ಶಿವಾಜಿಯೊಂದಿಗೆ ಯುದ್ಧ. ಇತಿಹಾಸದಲ್ಲಿ ಗೊಂದಲ. ಕೆಲವು ಐತಿಹಾಸಿಕ ದಾಖಲೆಗಳ ಪ್ರಕಾರ ಬೆಳವಡಿ ಮಲ್ಲಮ್ಮನವರು ಶಿವಾಜಿಯ ಸೈನ್ಯವನ್ನು ಸೋಲಿಸಿದ್ದರು. ನಂತರ ಶಿವಾಜಿಯು ಮಲ್ಲಮ್ಮನ ಕ್ಷಮೆ ಕೇಳಿ ಪ್ರಾಣಭಿಕ್ಷೆ ಪಡೆದರು ಎಂದು ಕೆಲವರು ಹೇಳುತ್ತಾರೆ. ಆದರೆ ಇನ್ನೂ ಕೆಲವರ ಪ್ರಕಾರ ವೀರಾವೇಶದಿಂದ ಹೋರಾಡಿದ ಮಲ್ಲಮ್ಮ ಇಡೀ ದಕ್ಷಿಣ ಭಾರತ ಗೆದ್ದಿದ್ದ ಶಿವಾಜಿ ಸೇನೆಯನ್ನು ಬೆಚ್ಚಿ ಬೀಳಿಸಿ ಹಿಮ್ಮೆಟ್ಟಿಸುತ್ತಾರೆ. ಆದರೆ 27 ದಿನಗಳ ನಂತರ ಕಮಾಂಡರ್ ಮಲ್ಲಮ್ಮನನ್ನು ಸೆರೆ ಹಿಡಿದು ಶಿವಾಜಿ ಮುಂದೆ ಹಾಜರುಪಡಿಸುತ್ತಾನೆ. ಶಿವಾಜಿಯು ಮಲ್ಲಮ್ಮನವರ ಧೈರ್ಯ ಮತ್ತು ಶೌರ್ಯವನ್ನು ಮೆಚ್ಚಿ ತಾಯಿಯಂತೆ ಗೌರವಿಸಿ ಆಕೆಯ ಪತಿಯ ಸಾವಿಗೆ ಕ್ಷಮೆಯನ್ನು ಕೇಳಿ ಬಿಡುಗಡೆ ಮಾಡಿದರು ಎಂದು ಹೇಳುತ್ತಾರೆ. ಇತಿಹಾಸಕಾರರ ಗೊಂದಲ ಏನೇ ಇರಲಿ, ಬೆಳವಡಿ ಸಂಸ್ಥಾನ ಮರಾಠ ಸೈನ್ಯವನ್ನು ಸೋಲಿಸಿದ್ದಂತೂ ನಿಜವಾಗಿದೆ. ಉತ್ತರಾಧಿಕಾರಿ. ಬೆಳವಡಿ ಮಲ್ಲಮ್ಮನವರ ಮರಣಾನಂತರ ಅವರ ಮಗ ರಾಜ ಈಶ್ವರಪ್ರಭು ಆಡಳಿತಕ್ಕೆ ಬಂದರು. ಸ್ಮಾರಕಗಳು. ಬೆಳವಡಿ ಮಲ್ಲಮ್ಮನವರ ಸ್ಮರಣಾರ್ಥವಾಗಿ ಬೆಳವಡಿಯಲ್ಲಿ ಅನೇಕ ಸ್ಮಾರಕಗಳನ್ನು ನಿರ್ಮಿಸಲಾಗಿದೆ. ಅವರ ಹೆಸರಿನಲ್ಲಿ ಒಂದು ಕೋಟೆಯನ್ನು ಸಹ ನಿರ್ಮಿಸಲಾಗಿದೆ. ಇವರ ಜೀವನ ಮತ್ತು ಸಾಧನೆಗಳನ್ನು ಆಧರಿಸಿ ಅನೇಕ ನಾಟಕಗಳು, ಚಲನಚಿತ್ರಗಳು ಮತ್ತು ಟಿವಿ ಧಾರಾವಾಹಿಗಳು ಬಂದಿವೆ. ಕನ್ನಡಕ್ಕೆ ಕೊಡುಗೆ. ಬೆಳವಡಿ ಮಲ್ಲಮ್ಮನವರು ಕನ್ನಡದ ವೀರರಾಣಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಮಹಿಳೆಯರ ಧೈರ್ಯ ಮತ್ತು ಶಕ್ತಿಯ ಸಂಕೇತವಾಗಿ ಕನ್ನಡ ಜನರಿಗೆ ಸ್ಫೂರ್ತಿ ನೀಡಿದರು. ಅವರ ಕಥೆಗಳು ಮತ್ತು ಹಾಡುಗಳು ಕನ್ನಡ ಜನಪದ ಸಾಹಿತ್ಯದಲ್ಲಿ ಇಂದಿಗೂ ಜೀವಂತವಾಗಿವೆ. ಬಿರುದುಗಳು. ದುರ್ಗಾ ರಾಣಿ. ಮೊದಲ ಮಹಿಳಾ ಸೈನ್ಯದ ನಾಯಕಿ. ಬೆಳವಡಿ ಮಲ್ಲಮ್ಮನವರು ಕರ್ನಾಟಕದ ಇತಿಹಾಸದಲ್ಲಿ ಒಬ್ಬ ಮಹಾನ್ ವ್ಯಕ್ತಿಯಾಗಿದ್ದರು. ಅವರ ಧೈರ್ಯ, ಶೌರ್ಯ ಮತ್ತು ಆಡಳಿತದ ಗುಣಗಳು ಇಂದಿಗೂ ನಮಗೆ ಪ್ರೇರಣೆ ನೀಡುತ್ತವೆ. ಧನ್ಯವಾದಗಳು.